ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಈಗ ನೀಟ್ ಎಕ್ಸಾಮ್ ಅಂತ ಬಂದಾಗ ಅದ್ರ ಬಗ್ಗೆ ತುಂಬಾ ಜನರಿಗೆ ಡೆಪ್ತ್ ನಾಲೆಡ್ಜ್ ಇರುತ್ತೆ, ಇನ್ ಕೆಲವರಿಗೆ ಗೊತ್ತಿರಲ್ಲ. ನೀಟ್ ಅಂದ್ರೆ ಏನಂತ ಈ ಸಲ ಸದ್ದಾಗಿದ್ದಕ್ಕೆ ಹೆಚ್ಚಾಗಿ ಗೊತ್ತಾಗ್ಬಿಡ್ತು ಅನ್ಸುತ್ತೆ ಎಕ್ಸಾಮ್ ಬಗ್ಗೆ. ಬಟ್ ಈ ನೀಟ್ ತಯಾರಿ ಅಂತ ಬಂದಾಗ ಯಾವಾಗ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ, ಸೂಕ್ತ ಸಮಯ ಯಾವುದು ಅಂತ? ಆ್ಯಕ್ಚುಲಿ ಸ್ಟೂಡೆಂಟ್ ಸ್ಟಾರ್ಟ್ಸ್ ಕೆಲವು ಕಡೆ 8ನೇ ಕ್ಲಾಸಿಂದ ಪ್ರಿಪರೇಷನ್ ಶುರು ಆಗ್ತಾರೆ, ಕೆಲವರು 10ನೇ ಕ್ಲಾಸಿಂದ ಶುರು ಮಾಡ್ತಾರೆ, ಕೆಲವರು ಫಸ್ಟ್ PUC, ಕೆಲವರು ಸೆಕೆಂಡ್ PUC. ಈಗಾಗಲೇ ನಾವು ಆಗಸ್ಟಿನ ಮೊದಲ ವಾರದಲ್ಲಿದ್ದೀವಿ. ಸೊ ಇವಾಗ ನಾನು ಹೇಳಿದ್ರೆ ಜನವರಿಯಿಂದ ಶುರು ಮಾಡಬೇಕಾಗಿತ್ತು ಅಂತಂದರೆ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳಿಗೆ. ಸೊ ಈಗಲೂ ಕೂಡ ತಡ ಆಗಿಲ್ಲ. ಯಾವಾಗಿಂದ ಶುರು ಮಾಡಬೇಕಂತ ಹೇಳಿದ್ರೆ ಐ ಸ್ಟ್ರಾಂಗ್ಲಿ ಸೇ ಓಕೆ, ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್ ಆಫ್ ಫಸ್ಟ್ ಇಯರ್ಗೆ ಸೇರ್ಕೊಂಡಾಗಿಂದನೇ ಶುರು ಮಾಡಿ ಅಂತ ಹೇಳ್ತೀನಿ. ಬಟ್ ಆಗಸ್ಟಿಂದ ಪ್ರಾರಂಭ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ನೀವು ಹೆಚ್ಚಿನ ಕಾನ್ಸಂಟ್ರೇಷನಿಂದ ನೀವು ವರ್ಕ್ ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೆಯ ಅಂಕಗಳನ್ನು ತೆಗೆಯೋ ಚಾನ್ಸಸ್ ತುಂಬ ಇದೆ. ಸರ್ ಮುಜಾಮಿಲ್ ಸರ್, ನೀವು ಹೇಳ್ತಾ ಇದ್ರಿ ಕೆಮಿಸ್ಟ್ರಿ ಬಗ್ಗೆ, ಬಟ್ ಡೆಪ್ತ್ ಆಗಿ ಹೋಗೋದಾದ್ರೆ ಕೆಮಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಓಕೆ, ಕೆಮಿಸ್ಟ್ರಿಯಲ್ಲಿ ನಾವು ಬೇಕಾದರೆ ಭಾಗಗಳು ಮಾಡಿದ್ರೆ ನಮಗೆ ಮೇಜರ್ಲಿ 4 ಭಾಗ ಬರುತ್ತೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿ, ಆಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಬಯೋಕೆಮಿಸ್ಟ್ರಿ. ಸೊ ಬಯಾಲಜಿ ಸ್ಟೂಡೆಂಟ್ಸ್ಗೆ ಈ ಬಯೋಕೆಮಿಸ್ಟ್ರಿ ಆಗಿರಲಿ ಇಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರಲಿ ಸ್ವಲ್ಪ ಈಸಿ ಆಗುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ವಲ್ಪ ಪರವಾಗಿಲ್ಲ, ಅದರಲ್ಲಿ ಮೆಮರೈಸೇಷನ್ ಜಾಸ್ತಿ ಮಾಡಬೇಕು, ಎಕ್ಸೆಪ್ಷನ್ಸ್ ಜಾಸ್ತಿ ಇರುತ್ತೆ, ಅದನ್ನು ಕಲಿಬೇಕಾಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಹೆಲ್ಪ್ ಮಾಡುತ್ತೆ, ಯಾಕಂದರೆ ಅದರಲ್ಲಿ ಜಾಸ್ತಿ ರಿಯಾಕ್ಷನ್ಸು ಹೇಗಿರುತ್ತೋ ಆಲ್ಮೋಸ್ಟ್ ಹಾಗೆ ಅದೇ ಥರ ಬರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಆದರೆ ಆಲ್ಮೋಸ್ಟ್ ರಿಯಾಕ್ಷನ್ಸ್ ಹಾಗೆ ಬರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿಯಿಂದ ಹೇಗಂದರೆ ಮೋಸ್ಟ್ಲಿ ಯುಲ್ ಹ್ಯಾವ್ ಟು ನೋ ದ ಕಾನ್ಸೆಪ್ಟ್ ಮೇನಾಗಿ ಗೊತ್ತಿರಬೇಕು, ಮತ್ತು ನ್ಯೂಮೆರಿಕಲ್ ಪಾರ್ಟ್ ಸ್ವಲ್ಪ ಚೆನ್ನಾಗಿರಬೇಕು. ಯು ಶುಡ್ ಬಿ ಗುಡ್ ಇನ್ ಯುವರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಆಲ್ಸೋ. ಸೊ ಟು ಆನ್ಸರ್ ಫಿಸಿಕಲ್ ಕೆಮಿಸ್ಟ್ರಿ ಯು ಶುಡ್ ಹ್ಯಾವ್ ದಟ್ ಅನಾಲಿಟಿಕಲ್ ಪವರ್. ಸರ್ ಬಾಬು ಸರ್, ಈಗ ಫಿಸಿಕ್ಸ್ ಇಂಪಾರ್ಟೆನ್ಸ್ ಎಷ್ಟು ಅಂತ ನೀಟ್ ಎಕ್ಸಾಮ್ ಅಂತ ಬಂದಾಗ? ಆ್ಯಕ್ಚುಲಿ ದೇರ್ ಆರ್ 2 ಮೇಜರ್ ಎಕ್ಸಾಮ್ಸ್ ಇನ್ ದಿಸ್ ಕಂಟ್ರಿ. ಒಂದು JEE, ಇನ್ನೊಂದು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, JEE ಚೆನ್ನಾಗಿ ಮಾಡಬೇಕಾ, ಮ್ಯಾಥ್ಸ್ ಚೆನ್ನಾಗಿ ಮಾಡಿ. ಮ್ಯಾಥ್ಸ್ ಮೇಕ್ಸ್ ಡಿಫ್ರೆನ್ಸ್ ಇನ್ JEE. ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾ, ಫಿಸಿಕ್ಸ್ ಚೆನ್ನಾಗಿ ಮಾಡಿ. ಫಿಸಿಕ್ಸ್ ಚೆನ್ನಾಗಿ ಮಾಡಿದ್ರೆ, ಫಿಸಿಕ್ಸ್ ಚೆನ್ನಾಗಿ ಓದಿದ್ರೆ ನಿಮ್ಗೊಂಚೂರು ಕೆಮಿಸ್ಟ್ರಿಯಲ್ಲಿರೋ ಫಿಸಿಕಲ್ ಕೆಮಿಸ್ಟ್ರಿ ಕೂಡ ಹೆಲ್ಪ್ ಆಗ್ತದೆ. ತುಂಬ ಜನ ಈ ರಾಜ್ಯದಲ್ಲಾಗಲಿ ಈ ದೇಶದಲ್ಲಾಗಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಫೇಲ್ ಆಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣನೇ ಫಿಸಿಕ್ಸ್. ಇಲ್ಲಿ ಎಷ್ಟೊಂದು ಕಡೆ ಏನಾಗ್ತದೆ, ಮ್ಯಾಥಮೆಟಿಕ್ಸನ್ನೇ ಕಲಿಸೋದಿಲ್ಲ, ಮ್ಯಾಥಮೆಟಿಕ್ಸನ್ನೇ ಕಲಿಯೋದಿಲ್ಲ, ಮ್ಯಾಥಮೆಟಿಕ್ಸನ್ನು ಸೈಡ್ಗೆ ಇಟ್ಬಿಡ್ತಾರೆ. ಮ್ಯಾಥಮೆಟಿಕ್ಸ್ ಈಸ್ ಮದರ್ ಆಫ್ ಆಲ್ ಸೈನ್ಸಸ್ ಅಂತ ಹೇಳ್ತೀವಿ. ಮ್ಯಾಥಮೆಟಿಕ್ಸಲ್ಲಿರೋ ಬೇಸಿಕ್ಸೇ ಫಿಸಿಕ್ಸಿಗೆ ಬೇಕಾಗಿರೋದು. ಮ್ಯಾಥಮೆಟಿಕ್ಸಲ್ಲಿರೋ ಸಾಕಷ್ಟು ಫಾರ್ಮುಲಾಗಳು, 100 ಫಾರ್ಮುಲಾಗಳನ್ನು ನಾವು ಫಿಸಿಕ್ಸಲ್ಲಿ ಬಳಸ್ತಾನೆ ಇರ್ತೀವಿ. ಇಲ್ಲೇನಾಗ್ತದೆ, ಫಿಸಿಕ್ಸನ್ನು ಕಲಿಯೋ ಭರದಲ್ಲಿ ಮ್ಯಾಥಮೆಟಿಕ್ಸನ್ನು ಬಿಟ್ಬಿಡ್ತಾರೆ. ನೋಡಿ, ನಿಮಗೆ 45 ಫಿಸಿಕ್ಸ್ ಪ್ರಶ್ನೆಗಳಲ್ಲಿ 38 39 ಪ್ರಾಬ್ಲಮ್ಯಾಟಿಕ್ ಅಂದರೆ ಪ್ರಾಬ್ಲಮ್ ಇರುವಂಥ ಕ್ವಶನ್ಸೇ ಬರುತ್ತೆ. ಸೊ ಈ 35 36 ಅಂತಲೇ ಅಂದ್ಕೊಳ್ಳಿ, ಆ 36 ಪ್ರಶ್ನೆಗಳು ನಿಮಗೆ ಬರೋದು ಪ್ರಾಬ್ಲಮ್ಗೆ ಸಂಬಂಧಿಸಿರೋದೇ ಆಗಿರೋದ್ರಿಂದ ಪ್ರಾಬ್ಲಮ್ಸಿಗೆ ಬೇಕಾಗಿರೋದು ಮ್ಯಾಥಮೆಟಿಕ್ಸು. ಫಸ್ಟ್ ಇಯರ್ ಟ್ರಿಗ್ನಾಮೆಟ್ರಿ ಓದಲ್ಲ, ಮ್ಯಾಥಮೆಟಿಕ್ಸ್ ಸರಿಯಾಗಿ ಓದೋದಿಲ್ಲ, ಇಂಟಿಗ್ರೇಷನ್ ಕಲ್ತಿರೋದಿಲ್ಲ, ಡಿಫ್ರೆನ್ಷಿಯೇಷನ್ ಕಲ್ತಿರೋದಿಲ್ಲ. ಸೊ ಇದು ಯಾವುದನ್ನೂ ಸರಿಯಾಗಿ ಕಲಿದೇನೆ ನೀವು ಹೇಗೆ ಫಿಸಿಕ್ಸ್ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ? ಪ್ರತಿಯೊಬ್ಬ ಅಥವಾ ಬಹುತೇಕ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ವಿದ್ಯಾರ್ಥಿಗಳ ಅಳಲು ಅಥವಾ ಕಂಪ್ಲೇಂಟ್ ಏನಪ್ಪ ಅಂದರೆ, ಫಿಸಿಕ್ಸ್ ಈ ಸತಿ ಕಷ್ಟ ಇತ್ತು. ಯಾಕೆ ಕಷ್ಟ ಇತ್ತು? ಬಿಕಾಸ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ಫಿಸಿಕ್ಸ್ ಪ್ರಾಪರ್ಲಿ. ಫಿಸಿಕ್ಸ್ ಓದಲಿಲ್ಲ ನೀವು, ಹೀಗಾಗಿ ಕಷ್ಟ ಇತ್ತು. ನನ್ನ ಕೇಳೋದಿದ್ರೆ ನಿಮಗೆ 100 ಗಂಟೆ ಏನಾದರೂ ಓದೋದಕ್ಕೆ ಅವಕಾಶ ಕೊಟ್ಟರೆ ಅದರಲ್ಲಿ 35 ಗಂಟೆ ಯು ಡೆಡಿಕೇಟ್ ಇಟ್ ಆನ್ ಫಿಸಿಕ್ಸ್. ಇನ್ನು ಉಳಿದ 65ರಲ್ಲಿ ನೀವು ಕೆಮಿಸ್ಟ್ರಿಗೆ, ಬಟನಿಗೆ, ಝುವಾಲಜಿಗೆ 3 ಡಿವೈಡ್ ಮಾಡ್ಕೊಳ್ಳಿ. ಕೆಮಿಸ್ಟ್ರಿಗೆ ಒಂದು 30, 35, 65 ಆಯಿತು. ಇನ್ನೊಂದು 35% ಅಲ್ಲ, ಯು ಕ್ಯಾನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬಿಕಾಸ್ ಫಿಸಿಕ್ಸ್ ಈಸ್ ಬೀಯಿಂಗ್ ದ ಟಫೆಸ್ಟ್ ಅಮಾಂಗ್ ಆಲ್ ದಿ 3. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಬಾಬು ಸರ್, ನನಗೆ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳಿದ್ದಾರೆ, ಸರ್ ಮೆಡಿಕಲ್ ಓದೋದಕ್ಕೆ ಬಯಾಲಜಿ ಕೆಮಿಸ್ಟ್ರಿ ಸಾಕು, ಫಿಸಿಕ್ಸ್ ಅದು ಹೋಗಬೇಕು ಅಂತ. ಅದಕ್ಕೆ ನನ್ನ ಅನುಭವಕ್ಕೆ ಬಂದಿದ್ದ ಪ್ರಕಾರ ದ ಬೆಸ್ಟ್ ಸರ್ಜನ್ ಆಲ್ವೇಸ್ ಗುಡ್ ಇನ್ ಫಿಸಿಕ್ಸ್. Perfect. Because for doing surgery, you need to have a lot of dimension measurements. They do it perfectly, so they become the best surgeon. So this is what I always tell the students, that when you are a MBBS students, if you are good in physics, you'll be the best surgeon.
ಹೌದು, ಇದಕ್ಕೆ ಆ್ಯಡ್ ಮಾಡ್ತಾರೆ. ನಾನೊಂದು ಮಾಹಿತಿ ನಿಮ್ಗೆ ಕೊಡ್ತೀನಿ. ಈಗ ಒಂದು ಯಾವುದೋ ಒಬ್ಬರು ಪೇಷಂಟ್ ICU-ನಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ICU-ಯಲ್ಲಿರೋ ಎಲ್ಲ ರೆಕಾರ್ಡ್ಸನ್ನು ಡಾಕ್ಟರ್ ನೋಡ್ತಾರೆ, ವೇರಿಯೇಷನ್ಸ್ ಆಗ್ತಾ ಇರ್ತದೆ, ಅದೆಲ್ಲ ನೋಡ್ತಾರೆ. ಬಟ್ ಅಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ ಏನಿದೆ ಅದು ಫಿಸಿಕ್ಸ್ ಗೊತ್ತಿರೋರು ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸೇ ಮಾಡುವಂಥದ್ದು. ಡಾಕ್ಟರ್ಗೆ ಸ್ಟೆಥೋಸ್ಕೋಪ್ ಕೂಡ ರಿಪೇರಿ ಮಾಡ್ಕೊಳ್ಳೋಕೆ ಗೊತ್ತಾಗೋದಿಲ್ಲ, ಅದು ಕೂಡ ಇಂಜಿನಿಯರ್ಸ್ ಹತ್ರನೇ ಬರಬೇಕು. ಆ ಇಂಜಿನಿಯರ್ಸ್ ಎಲ್ಲ ಫಿಸಿಕ್ಸು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಆಗಿರೋರು ಮಾತ್ರ ಆಗಿರ್ತಾರೆ. ಹಾಗಂತೇಳಿ ಬಯಾಲಜಿ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲಪ್ಪ. ಐ ಆಮ್ ಜಸ್ಟ್ ಸೇಯಿಂಗ್ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಫಿಸಿಕ್ಸ್. ಎಷ್ಟು ಫಿಸಿಕ್ಸನ್ನ ಡೆಪ್ತಾಗಿ ಕಲಿತೀವಿ ಅಷ್ಟು ಚೆನ್ನಾಗಿ ನಮ್ಮ ಬಯಾಲಜಿನೂ ಚೆನ್ನಾಗಿರ್ತದೆ. ಆಮೇಲೆ ಲೈಫಲ್ಲಿ ಕ್ಯುಮುಲೇಟಿವ್ ಎಫೆಕ್ಟ್ ಆಫ್ ಆಲ್ ದ 3 ಸಬ್ಜೆಕ್ಟ್ಸ್. ಪರ್ಫೆಕ್ಟ್. ಹೌದು, ಪರ್ಫೆಕ್ಟ್. ಬಯಾಲಜಿನಲ್ಲಿ ಮುಖ್ಯವಾಗಿ ECG ಅಂತ ಮಾಡ್ತಾರೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಅದಕ್ಕೆ ನಾವು ಪರ್ಟಿಕ್ಯುಲರ್ಲಿ ಸರ್ಕ್ಯೂಟ್ ಹೆಂಗಿರಬೇಕು, ಅದು ಹೆಂಗೆ ನಿಮ್ಗೆ ಎಲೆಕ್ಟ್ರೋಡ್ಸ್ ಎಲ್ಲ ಹಾಕಬೇಕು, ಇದರಲ್ಲಿ ಫಿಸಿಕ್ಸ್ ಜ್ಞಾನ ಇಲ್ಲದೇ ಇದ್ರೆ ಬರೀ ಬಯಾಲಜಿ ಓದಿದ್ರೆ ಪ್ರಯೋಜನನೇ ಇಲ್ಲ. ಸೊ ಎಲ್ಲ ಕೂಡಿ ಒಂದು ಸೈನ್ಸ್ ಆಗುತ್ತೆ ಹೊರತಾಗಿ ಇದು ಬೇರೆ ಚೈನ್ ಇದ್ದಂಗೆ. ಸೈನ್ಸ್ ವಿಜ್ಞಾನ ಅಂದ್ರೆ ಎಲ್ಲಾನು, ಬರೀ ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಬಯಾಲಜಿ ಅಂತಲ್ಲ. ನಾವು ಓದೋವಾಗ ಇವೆಲ್ಲ ಕೂಡಿ ಸಮಗ್ರ ಜ್ಞಾನ ಇದ್ರೆ ಮಾತ್ರ ವಿಜ್ಞಾನ.